ನೋಡ್ರಿ ಈಗ ಅವ್ರಿಗೆ ಅದಕ್ಕೆ ಹೇಳ್ತಾನೆ ಯಾರಿಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಮ್ಮ ಮಜ್ಜದಂತ ಗಂಗಾಧರ ರಾಜ ಅಲ್ಲ ನಾನು ಹೇಳಿದ್ನಲ್ಲ ಪೂಜೆ ಮಾಡಬೇಕು ಇಲ್ಲೆಲ್ಲ ಒಂದು ಅಭಿಷೇಕ ಅದು ಮಾಡಿ ಮಂಗಳಾರತಿ ಮಾಡಿ 2 ವರ್ಷ ಆಗಿತ್ತು ನಾನು ಹೇಳ್ಕೊಂತಂದ್ರೆ ಅವ್ರಿಗೆ 2.5 ವರ್ಷ ಯಾವಾಗ ಉಪಮುಖ್ಯಮಂತ್ರಿ ಆಗ್ಯಾರ ಅವತ್ತಿಂದ ನಾವು ಹೇಳಿದ್ವಿ ಬರ್ತೇನೆ ಸ್ವಾಮಿಗಳು ಅಂದರೆ ಮೊನ್ನೆ ಹೋಳಿ ಹುಣ್ಣಿಮೆಗೆ ಬಾಳೆಹೊನ್ನೂರು ಪೀಠಕ್ಕೆ ಬಂದಿದ್ರು ಅವಾಗ ಮತ್ತೆ ಹೇಳಿದಾಗ ಅವರು ಭಾಷಣ ಮಾಡೋ ಮುಂದೆ ಮುಖ್ಯಮಂತ್ರಿ ಸ್ವಾಮಿಗಳು ಆಗಲೆಲ್ಲ ಹೇಳ್ತಾರೆ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕು ನಮ್ಮ ಅಜ್ಜನಲ್ಲೇ ನಾನು ಹೋಗ್ಬೇಕಾಯ್ತು ಅಂತ ಹೇಳಿ ಅಂತ ಅವರು ಅಂದರೆ ಮಲ್ಲಣ್ಣ ಇವರು ನಮ್ಮ ದಾವಣಗೆರೆ ಸಾವುಕಾರ ಅವರು ಅಂದರು ಇಲ್ಲ ಅವ್ರು ದೊಡ್ಡ ಕೆಲಸ ಮಾಡೋಕ್ಕಿರ್ತಾರಲ್ಲ ವೀರ ಗಂಗಾಧರ ಅಜ್ಜನ ಸಂಕಲ್ಪದ ನಾವೆಲ್ಲರೂ ಸೇವೆ ಮಾಡ್ಬೇಕಾಗುತ್ತೆ ಅಂತೇಳಿ ಮಾತಾಡಿದ್ವಿ ಅದಕ್ಕೆ ನಾವು ಬರ್ತೇನೆ ಈಗ ಒಂದು ವಾರದಾಗ ಅಂದ್ರೆ ಈಗ ನೋಡ್ರಿ 2 ತಿಂಗಳು ಆಗ್ತವೆ ವಾರ ಹೋಗಿ 2 ತಿಂಗಳು ಇದ್ಕಿದ್ದಂಗೆ ನಿನ್ನೆ ಅಲ್ಲಿ ಮೊನ್ನೆ ಸಂಜೆ ಮುಂದೆ ಮಾತಾಡ್ಯಾರ ನಿನ್ನೆ ಮಧ್ಯಾಹ್ನ 4 ಗಂಟೆ ಮ್ಯಾಗ ಹೇಳ್ತೇನೆ ಸ್ವಾಮಿಗಳ ನಾ ಬರೋದು ಕನ್ಫರ್ಮ್ ಹೇಳ್ತೇನೆ ನಿಮ್ಗೆ ಅಲ್ಲಿ ಊಟ 5 ಗಂಟೆ ಮ್ಯಾಗ ಅವ್ರು ಇದು ಮಾಡಿದ್ರು ಬರೋದು ಕಾಯಂ ಬರ್ತೀನಿ ಮುಂಜಾನೆ ದೌಡ್ ಬರ್ತೀವಿ ಅಂತೇಳಿ ಅಂದಿದ್ರು ಅಂದ್ರೆ ಮತ್ತೆ ಏನೇನೋ ಪಾಪ ಅವ್ರಿಗೆ ಬರುವಾಗ ಏನಾರು ಇರ್ತಾವೆ ಮೀಟಿಂಗು ಅವು ಸ್ವಲ್ಪ ಲೇಟ್ ಆಗ್ತಾವೆ ಇಲ್ಲಿಕ್ಕೆ ಅವ್ರು ದೌಡ ಅಂದ್ರೆ 9ಕ್ಕೆ ನಾ ಇಲ್ಲಿ ಇರ್ತಾನೆ ನಿಂದಿದ್ರು 9ಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ಮತ್ತು 11 ಗಂಟೆ ಅಂತ ಡಿಸ್ಪ್ಯಾಚ್ ಹಾಕ್ತೇನೆ ನಾನು ತಂದಿದ್ರು ದಿಲ್ಲಿಗೆ ಹೋಗ್ತೇವೆ ನಾವು ಬಂದು ಅಲ್ಲಿಂದ ಅಂತೇಳಿ ಇಲ್ಲಿಂದ ಡೆಲ್ಲಿ ಹೋಗ್ತೇವೆ ಅಂತ ಅವ್ರು ಅಂದಿದ್ರು ಅಷ್ಟೇ ಮತ್ತು ಮುಂದೆ ಎಲ್ಲಿ ಹೋಗ್ತಾರೆ ಈಗ ಮತ್ತೇನು ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕುತೋ ಭೌತಿ ಮಾನವ ಅಂತ ಈಗ ಅವ್ರ ಮನಸ್ಸು ಮತ್ತೆ ಹೆಂಗೈತಿ ಯಾರಿಗೆ ನಾವು ಹೇಳಿ 2.5 ವರ್ಷ ಆತು ಈಗ ಬಂದಾರ ಅವರು ಈಗ CM ಆಗೋ ಯೋಗ ಅಂದ್ರೆ ಆದರೂ ಅಜ್ಜನ ಆಶೀರ್ವಾದ ಅವರು ನಾವೇನು ಹೇಳೋಕ್ಕಾಗಲ್ಲ ಗುರುಗಳ ಆಶೀರ್ವಾದ ಅವರು ಅದಕ್ಕೆ ಬಂದಾರಿಗೆ ಗುರುಗಳ ಆಶೀರ್ವಾದ DC ಗುರುಗಳ ಆಶೀರ್ವಾದ ಅಲ್ಲ 2.5 ವರ್ಷ ಒಂದು ದೇವ್ರು ಉಳಿದಿಲ್ಲ ಅವ್ರು ಅಡ್ಡಾಡೋದು ಗೊತ್ತೈತೇನೆ ಏನು ಒಮ್ಮೆ ಬಂದಿಲ್ಲ ಅವ್ರಿಗೆ ಗೊತ್ತು ಈಗ ಇವತ್ತು ಬರ್ಬೇಕಂದ್ರೆ ಅದೇನೋ ಪ್ರಾರಬ್ಧ ಗುರುಗಳು ಏನಾರ ತಲೆಯಾಗಿ ಮುಡಿತೈತೆ ಅವ್ರಿಗೆ ನಾವು ಹೋಗ್ಬೇಕು ಮೊದಲು ಅಲ್ಲಿಂದನೇ ಹೇಳ ಬಾಳೆಹೊನ್ನೂರಿಂದ ಮುಖ್ಯಮಂತ್ರಿಕ ನಾವು ಬರ್ಬೇಕಂತೇಳಿ ಈಗ ಅವರು ನೀವು ಕಿಲ ಇದ್ಕಿದ್ದಂಗೆ ಹೇಳ್ಯಾರ ಮತ್ತು ಏನೋ ಅದು ಏನೋ ಪುಟಾಸಿರ್ಬೇಕು ಒಳ್ಳೆ ಮುನ್ಸೂಚನೆ ಅಂತಾರೆ ಏನೋ ಇರ್ಬೋದು ಹೇಳೋಕ್ಕಾಗಲ್ಲ ಅವರು ಏನು ಗುರುಗಳು ಸಾಮಾನ್ಯರಲ್ಲ ಅಂತ ಒಂದು ನಿಮಗೆಲ್ಲ ಗೊತ್ತೈತಿ ನೀವು ನೋಡಿರ್ಬೇಕು ನೀವು ಗದಗಿನಾಗ ಅವ್ರು ಎಷ್ಟು ಕೆಲಸ ಮಾಡಿದ್ರು ಇವತ್ತು ಮಾಂಗಲ್ಯ ಮಂದಿರ ಆಗ್ಬೇಕಾದ್ರೆ ಸಣ್ಣಗೆಲ್ಲ 1 ಸತಿ 2 ಸತಿ ಗುರುಗಳು ಉತ್ಸವ ಆಯ್ತು ದಸರಾ ಆಯ್ತು ಇವ್ರದಲ್ಲಿ ತಿಂಗಳಗಟ್ಟಲೆ ಮೊದಲ ಶ್ರಾವಣ ಮಾಸ ಪೂಜೆ ಅದು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾವ ಇಂಥ ಗುರುಗಳು ಈಗ ಮತ್ತು ಈಗ ಎಲ್ಲ ನಿಮಗೆ ಗೊತ್ತೈತಿ ಈ ಅಜ್ಜಾರನ್ನು ನೋಡಿದಾರ ಈಗ ಈ ಗುರುಗಳು ಅಂತಾರೆ ಅದು ಹೇಳ್ತಾರಲ್ಲ ಈಗ ಬರಂಗೆ ಈಗ ಡ್ರೆಸ್ ಮಾಡ್ಕೊಂಡು ಬಂದು ನಾವು ನೋಡಿದ್ರೆ ಯಾರು ಪಾಠ ಇಟ್ಕೊಂಡು ಮ್ಯಾಗ ಇದನ್ನು ಹಾಕ್ಕೊಂಡು ಕೈ ಕೋಲ್ ಹಿಡ್ಕೊಂಡು ಬಂದ್ರೆ ಕಲ್ಲು ಹೊಡಿತಾರೆ ಅವ್ರು ಎದ್ದಾಗ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಹಂಗೆ ಇರೋರು ತಲೆ ಮ್ಯಾಗ ರುದ್ರಾಕ್ಷಿ ಕಿರೀಟ ಹಾಕ್ಕೊಂಡ್ರೆ ಅಡ್ಡಾಡ ಕಂಬಳಿ ಕೈಯಾಗ ಎಲ್ಲರೂ ಅವನು ಇವನು ಹಾಕ್ಕೊಂತಾರೆ ಕೊಳಗ 2 ಪಂಟಿ ಹಾಕ್ಕೊತಿದ್ರು ಅವ್ರು ಒಂದು ಚಟಿಗೆನ ಈಚೆ ಕಡೆಗೆ ಒಂದು ಚಟಿಗೆನ ಕೈಯಾಗ ಸೊಟ್ಟಿ ಚಿಪ್ ಹಿಡಿತಿದ್ರು ಧರ್ಮ ಬಿಟ್ಟು ಹೋದ್ರೆ ನಿಮಗೇನು ಸಿಗ್ತೈತಿ ಕೊನೆಗೆ ಅಂತಂದ್ರೆ ಚಿಪ್ ಸಿಗ್ತೈತಿ ಅಂತಿದ್ರು ಗಂಗಾಧರ ಅಜ್ಜಾರು ಚಾಲೆಂಜ್ ಕೊಟ್ಟು ಹೇಳ್ತಿದ್ರು ಪ್ರಪಂಚಕ್ಕೆ ಚಾಲೆಂಜ್ ಅಂತ ಹೇಳ್ತಿದ್ರು ನಾವು ಬೇಕಾದ್ರೆ ಇನ್ನು ನಮ್ಮ ಕಡೆಗೆಲ್ಲ ಇನ್ನೂ ರಿಕಾರ್ಡ್ ಅದಾವೆ ಧರ್ಮ ಯಾವಾಗಲೂ ಬೇಕು ಧರ್ಮ ಯಾವಾಗಲೂ ಇರ್ತೈತಿ ಧರ್ಮ ಕೆಡೋದಿಲ್ಲ ನಾವು ಕೆಡ್ತೀವಿ ಧರ್ಮ ಯಾವಾಗಲೂ ಕೊಡುವಂಥದ್ದಲ್ಲ ಧರ್ಮ ಅಂದ್ರೆ ಏನು ಇದ್ದವರನ್ನು ಎತ್ತುವುದ ಒಂದು ಧರ್ಮ ಅದಕ್ಕೆ ಮಾನವ ಧರ್ಮ